ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ 31 ಶಾಸಕರು ತಾವು ಪತ್ರ ಬರೆದ್ರಿ. ಹಾಗೆ ಸಿಎಂ ಬದಲಾವಣೆ ಬಗ್ಗೆ ಅಥವಾ ಸಿಎಂ ಮತ್ತೊಬ್ಬರು ಆಗಬೇಕು ಅನ್ನೋದ್ರಲ್ಲಿ ಪತ್ರವನ್ನು ಬರೆಯುವಂಥ ನಿರೀಕ್ಷೆ ಮಾಡಬಹುದಾ? ನೋಡಿ, ಸಿ ಎಮ್ಮು ಡಿ ಸಿ ಎಮ್ ವಿಚಾರ ಮಾತಾಡೋದಷ್ಟು ದೊಡ್ಡವ್ರು ನಾವಲ್ಲ. ಅದು ಎ ಐ ಸಿ ಸಿ ನಿರ್ಧಾರವನ್ನು ಮಾಡುತ್ತೆ. ಎ ಐ ಸಿ ಸಿ ನಮ್ಮ ಹೈಕಮಾಂಡ್ ಇದೆ, ಅವರು ನಿರ್ಧಾರವನ್ನು ಮಾಡ್ತಾರೆ. ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಅವ್ರು ಕುಂತು ಮಾತಾಡಿ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಕೆಲಸಗಳು. ಈ ಪತ್ರದಲ್ಲಿ ನಾವು ಏನು ಬರೆದಿದ್ದೀವಿ, ನೀವು ಇಷ್ಟು ದೊಡ್ಡದಾಗಿ ಅದನ್ನು ತೊಗೊಂಡೋಗಿ ಮಾತಾಡ್ತಿದ್ದೀರಿ. ಆ ಪತ್ರದಲ್ಲಿ ಏನೂ ಇಲ್ಲ. ನಾವು ಇಷ್ಟು ಮಂದಿ ಶಾಸಕರಿದ್ದೀವಿ, ಅವಕಾಶವನ್ನು ಫ್ಯೂಚರಲ್ಲಿ ಬಂದರೆ ಅವಕಾಶ ಯುವಕರಿಗೆ ಕೊಡಿ ಅಂತ ಕೇಳಿ, ಅದರಲ್ಲಿ ತಪ್ಪೇ ಇಲ್ಲ, ಕೇಳ್ಬೋದು. ನಮ್ಮ ಪಾರ್ಟಿಯಲ್ಲಿ ನಮ್ಮ ಹೈಕಮಾಂಡಿಗೆ ನಾವು ಕೊಟ್ಟಿದ್ದೀವಿ, ಬೇರೆ ಪಾರ್ಟಿಯವ್ರಿಗೆ ಕೊಟ್ಟಿದ್ದೀವಾ? ನಮ್ಮ ಪಾರ್ಟಿ ಹೈಕಮಾಂಡ್ಗೆ ನಾವೆಲ್ಲ ಕುಂತು ಹಿರಿಯರ ಹತ್ರ ಚರ್ಚೆ ಮಾಡಿ ಈ ರೀತಿಯಲ್ಲಿ ರೆಪ್ರೆಸೆಂಟೇಷನ್ ಕೊಡ್ತಿದ್ದೀವಿ. ಯುವಕರಿಗೆ ಆದ್ಯತೆಯನ್ನು ಕೊಡಬೇಕಂತ. ಈಗ ನಾಳೆ ಬೆಳಗ್ಗೆ ಯುವಕರು ಬಂದು ಕೇಳ್ತಾರೆ, ಏನು ಯುವಕರಿಗೋಸ್ಕರ ಮಾಡಿದ್ದೀರಿ ಅಂತೇಳಿ ನಾವು ಅದೇ ರೀತಿಯಲ್ಲಿ ಎಲ್ಲ ಯುವಕರನ್ನು ಸೇರಿ ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಹಲವಾರು ಜನ ಶಾಸಕರಿದ್ದಾರೆ ಅದರಲ್ಲಿ. ಕೆಲವಷ್ಟು ಜಿಲ್ಲೆಯಲ್ಲಿ ಮಂತ್ರಿ ಇದ್ದಂಥ ಜಿಲ್ಲೆಯಲ್ಲಿ ಸಹಿಯನ್ನು ಹಾಕಿದ್ದಾರೆ, ಇಲ್ಲದಂಥ ಜಿಲ್ಲೆಯಲ್ಲಿ ಸಹಿನ ಹಾಕಿದ್ದಾರೆ, ಸೀಣನವರು ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದೀವಿ. ಫಸ್ಟ್ ಟೈಮರ್ಸ್ ಯಾರ್ಯಾರು ಗೆದ್ದಿದ್ದೀವಿ. ನಮ್ಮದು ಬೇಡಿಕೆ ಏನು, ನಾಗೇಂದ್ರಣ್ಣವರು ಜಿಲ್ಲೆ ಉಸ್ತುವಾರಿ ಸಚಿವರು ಆಗಬೇಕಂತೇಳಿ ನಾನು, ಗಣೇಶ್ ಅಣ್ಣವರು, ಬಿ ಎಮ್ ನಾಗರಾಜ್ ಅವರು, ತುಕಾರಾಮ್ ಅವರು ಎಲ್ಲರೂ ಸೇರಿಕೊಂಡು ಇವ್ರನ್ನ ಮಂತ್ರಿ ಮಾಡ್ಬೇಕು ಅನ್ಕೊಂಡಿದ್ದು. ಇವ್ರು ಮಾಡ್ತೀವಿ. ಎಲ್ಲನ ಅವಕಾಶ ಈಗ ಯುವಕರೆಲ್ಲ ಸೇರ್ಕೊಂಡು ನಾವು ಒಂದು ಟೀಮಲ್ಲಿ ಇರ್ತೀವಪ್ಪ, ಎಲ್ಲರೂ ಸೇರಿಕೊಂಡು. ಏನನ್ನು ಬಂದಾಗ ಈಗ ನಿಮ್ಮ ಮೀಡಿಯಾದವ್ರು ಕೂಡ ಒಂದು 4-5 ಜನ ನೀವು ಸ್ನೇಹಿತರೆಲ್ಲ ಎಲ್ಲೋದ್ರೂ ಕೂಡ ಎಲ್ಲ ಸೇರ್ಕೊಂಡು ಹೋಗ್ತೀರಿ. ಅದೇ ರೀತಿಯಲ್ಲಿ ನಾವು ಒಂದು ಟೀಮಲ್ಲಿ ಇದ್ದಾಗ ಒಂದು ಡಿಸಿಷನ್ ಮಾಡಿದಾಗ ಅದರ ರೀತಿಯಲ್ಲಿ ಎಲ್ಲರೂ ಸಹಿಯನ್ನು ಹಾಕಿ ಕಳಿಸ್ಕೊಟ್ಟಿದ್ದೀವಿ ಅಷ್ಟೇ. ಹೈಕಮಾಂಡ್ ನಿರ್ಧರಿಸಿ ಭರತ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ನಾನು ನೋಡಿ, ಸಚಿವ ಸ್ಥಾನ ನಿಭಾಯಿಸೋ ಶಕ್ತಿ ನನಗಿಲ್ಲ. ನಾನು ಶಾಸಕನಾಗಿ ಭಾಳ ಸಂತೋಷವಾಗಿದ್ದೀನಿ. ನಾನು ಈ ಟರ್ಮಲ್ಲಿ ಶಾಸಕನಾಗೆ ಬಳ್ಳಾರಿ ನಗರಕ್ಕೆ ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದೇ ರೀತಿಯಲ್ಲಿ ಇರ್ತೀನಿ. ನಮ್ಮ ನಾಗೇಂದ್ರಣ್ಣ ಅವ್ರ ಮಂತ್ರಿ ಆದರೆ ಸಾಕು ನನಗೆ ಅಷ್ಟೇ. ಶಾಸಕ ಭರತ್ ರೆಡ್ಡಿ ಅವರ ಮಾತಾಗಿರುವಂಥ ಅಂದರೆ ಯುವ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಆಗ್ರಹವನ್ನು ಮಾಡಿದ್ದೀವಿ ಮತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅನ್ನೋದ್ರಲ್ಲಿ ಸ್ಪಷ್ಟನೆ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಬಡ್ಕೆ, TV9 ಬಳ್ಳಾರಿ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ 31 ಶಾಸಕರು ತಾವು ಪತ್ರ ಬರೆದ್ರಿ. ಹಾಗೆ ಸಿಎಂ ಬದಲಾವಣೆ ಬಗ್ಗೆ ಅಥವಾ ಸಿಎಂ ಮತ್ತೊಬ್ಬರು ಆಗಬೇಕು ಅನ್ನೋದ್ರಲ್ಲಿ ಪತ್ರವನ್ನು ಬರೆಯುವಂಥ ನಿರೀಕ್ಷೆ ಮಾಡಬಹುದಾ? ನೋಡಿ, ಸಿ ಎಮ್ಮು ಡಿ ಸಿ ಎಮ್ ವಿಚಾರ ಮಾತಾಡೋದಷ್ಟು ದೊಡ್ಡವ್ರು ನಾವಲ್ಲ. ಅದು ಎ ಐ ಸಿ ಸಿ ನಿರ್ಧಾರವನ್ನು ಮಾಡುತ್ತೆ. ಎ ಐ ಸಿ ಸಿ ನಮ್ಮ ಹೈಕಮಾಂಡ್ ಇದೆ, ಅವರು ನಿರ್ಧಾರವನ್ನು ಮಾಡ್ತಾರೆ. ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಅವ್ರು ಕುಂತು ಮಾತಾಡಿ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಕೆಲಸಗಳು. ಈ ಪತ್ರದಲ್ಲಿ ನಾವು ಏನು ಬರೆದಿದ್ದೀವಿ, ನೀವು ಇಷ್ಟು ದೊಡ್ಡದಾಗಿ ಅದನ್ನು ತೊಗೊಂಡೋಗಿ ಮಾತಾಡ್ತಿದ್ದೀರಿ. ಆ ಪತ್ರದಲ್ಲಿ ಏನೂ ಇಲ್ಲ. ನಾವು ಇಷ್ಟು ಮಂದಿ ಶಾಸಕರಿದ್ದೀವಿ, ಅವಕಾಶವನ್ನು ಫ್ಯೂಚರಲ್ಲಿ ಬಂದರೆ ಅವಕಾಶ ಯುವಕರಿಗೆ ಕೊಡಿ ಅಂತ ಕೇಳಿ, ಅದರಲ್ಲಿ ತಪ್ಪೇ ಇಲ್ಲ, ಕೇಳ್ಬೋದು. ನಮ್ಮ ಪಾರ್ಟಿಯಲ್ಲಿ ನಮ್ಮ ಹೈಕಮಾಂಡಿಗೆ ನಾವು ಕೊಟ್ಟಿದ್ದೀವಿ, ಬೇರೆ ಪಾರ್ಟಿಯವ್ರಿಗೆ ಕೊಟ್ಟಿದ್ದೀವಾ? ನಮ್ಮ ಪಾರ್ಟಿ ಹೈಕಮಾಂಡ್ಗೆ ನಾವೆಲ್ಲ ಕುಂತು ಹಿರಿಯರ ಹತ್ರ ಚರ್ಚೆ ಮಾಡಿ ಈ ರೀತಿಯಲ್ಲಿ ರೆಪ್ರೆಸೆಂಟೇಷನ್ ಕೊಡ್ತಿದ್ದೀವಿ. ಯುವಕರಿಗೆ ಆದ್ಯತೆಯನ್ನು ಕೊಡಬೇಕಂತ. ಈಗ ನಾಳೆ ಬೆಳಗ್ಗೆ ಯುವಕರು ಬಂದು ಕೇಳ್ತಾರೆ, ಏನು ಯುವಕರಿಗೋಸ್ಕರ ಮಾಡಿದ್ದೀರಿ ಅಂತೇಳಿ ನಾವು ಅದೇ ರೀತಿಯಲ್ಲಿ ಎಲ್ಲ ಯುವಕರನ್ನು ಸೇರಿ ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಹಲವಾರು ಜನ ಶಾಸಕರಿದ್ದಾರೆ ಅದರಲ್ಲಿ. ಕೆಲವಷ್ಟು ಜಿಲ್ಲೆಯಲ್ಲಿ ಮಂತ್ರಿ ಇದ್ದಂಥ ಜಿಲ್ಲೆಯಲ್ಲಿ ಸಹಿಯನ್ನು ಹಾಕಿದ್ದಾರೆ, ಇಲ್ಲದಂಥ ಜಿಲ್ಲೆಯಲ್ಲಿ ಸಹಿನ ಹಾಕಿದ್ದಾರೆ, ಸೀಣನವರು ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದೀವಿ. ಫಸ್ಟ್ ಟೈಮರ್ಸ್ ಯಾರ್ಯಾರು ಗೆದ್ದಿದ್ದೀವಿ. ನಮ್ಮದು ಬೇಡಿಕೆ ಏನು, ನಾಗೇಂದ್ರಣ್ಣವರು ಜಿಲ್ಲೆ ಉಸ್ತುವಾರಿ ಸಚಿವರು ಆಗಬೇಕಂತೇಳಿ ನಾನು, ಗಣೇಶ್ ಅಣ್ಣವರು, ಬಿ ಎಮ್ ನಾಗರಾಜ್ ಅವರು, ತುಕಾರಾಮ್ ಅವರು ಎಲ್ಲರೂ ಸೇರಿಕೊಂಡು ಇವ್ರನ್ನ ಮಂತ್ರಿ ಮಾಡ್ಬೇಕು ಅನ್ಕೊಂಡಿದ್ದು. ಇವ್ರು ಮಾಡ್ತೀವಿ. ಎಲ್ಲನ ಅವಕಾಶ ಈಗ ಯುವಕರೆಲ್ಲ ಸೇರ್ಕೊಂಡು ನಾವು ಒಂದು ಟೀಮಲ್ಲಿ ಇರ್ತೀವಪ್ಪ, ಎಲ್ಲರೂ ಸೇರಿಕೊಂಡು. ಏನನ್ನು ಬಂದಾಗ ಈಗ ನಿಮ್ಮ ಮೀಡಿಯಾದವ್ರು ಕೂಡ ಒಂದು 4-5 ಜನ ನೀವು ಸ್ನೇಹಿತರೆಲ್ಲ ಎಲ್ಲೋದ್ರೂ ಕೂಡ ಎಲ್ಲ ಸೇರ್ಕೊಂಡು ಹೋಗ್ತೀರಿ. ಅದೇ ರೀತಿಯಲ್ಲಿ ನಾವು ಒಂದು ಟೀಮಲ್ಲಿ ಇದ್ದಾಗ ಒಂದು ಡಿಸಿಷನ್ ಮಾಡಿದಾಗ ಅದರ ರೀತಿಯಲ್ಲಿ ಎಲ್ಲರೂ ಸಹಿಯನ್ನು ಹಾಕಿ ಕಳಿಸ್ಕೊಟ್ಟಿದ್ದೀವಿ ಅಷ್ಟೇ. ಹೈಕಮಾಂಡ್ ನಿರ್ಧರಿಸಿ ಭರತ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ನಾನು ನೋಡಿ, ಸಚಿವ ಸ್ಥಾನ ನಿಭಾಯಿಸೋ ಶಕ್ತಿ ನನಗಿಲ್ಲ. ನಾನು ಶಾಸಕನಾಗಿ ಭಾಳ ಸಂತೋಷವಾಗಿದ್ದೀನಿ. ನಾನು ಈ ಟರ್ಮಲ್ಲಿ ಶಾಸಕನಾಗೆ ಬಳ್ಳಾರಿ ನಗರಕ್ಕೆ ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದೇ ರೀತಿಯಲ್ಲಿ ಇರ್ತೀನಿ. ನಮ್ಮ ನಾಗೇಂದ್ರಣ್ಣ ಅವ್ರ ಮಂತ್ರಿ ಆದರೆ ಸಾಕು ನನಗೆ ಅಷ್ಟೇ. ಶಾಸಕ ಭರತ್ ರೆಡ್ಡಿ ಅವರ ಮಾತಾಗಿರುವಂಥ ಅಂದರೆ ಯುವ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಆಗ್ರಹವನ್ನು ಮಾಡಿದ್ದೀವಿ ಮತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅನ್ನೋದ್ರಲ್ಲಿ ಸ್ಪಷ್ಟನೆ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಬಡ್ಕೆ, TV9 ಬಳ್ಳಾರಿ.